ನಾನು ತುಂಬ ಅದೃಷ್ಟವಂತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಫ್ಯಾಮಿಲಿ ಅಂತ ಬಂದರೆ ನನ್ನಷ್ಟು ಅದೃಷ್ಟವಂತ ಇನ್ಯಾರೂ ಇಲ್ಲ ಅಂತ ತುಂಬ ಪ್ರೌಡಾಗಿ ಹೇಳ್ಬೋದು. ನಾವು 4 ಜನ ಫ್ಯಾಮಿಲಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ಆಗಿದ್ದೀವಿ. ಎಲ್ಲ ಕಷ್ಟ ಸುಖಗಳನ್ನ ಹಂಚ್ಕೋತೀವಿ. ಒಬ್ರನ್ನೊಬ್ರು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀವಿ. ನಮ್ಮ 4 ಜನಕ್ಕೆ ನಾವು 4 ಜನನೇ ಪ್ರಪಂಚ ಆಗಿದ್ದೀವಿ. ಇಂಥ ಪುಟ್ಟ ಪ್ರಪಂಚಕ್ಕೆ ಎಂಟ್ರಿ ಕೊಟ್ಟವ್ರೆ ಈ ಪುಟ್ಟ ಪುಟಾಣಿಗಳು. 2021 ಕ್ರಿಸ್ಮಸ್ ದಿನ ಅವತ್ತು ನಾವು ಇವರಿಬ್ರು ಮನೆಗೆ ಕರ್ಕೊಂಡು ಬಂದಿತ್ತು. ಮನೆಗೆ ಕರ್ಕೊಂಡು ಬರೋಕ್ಕೂ ಮುಂಚೆನೆ ಇವರಿಬ್ರು ಹೆಸರನ್ನ ಡಿಸೈಡ್ ಮಾಡಿದ್ವಿ. ಪಾರ್ಥ ಪುಂಚು ಅಂತ, ಒಂದು ಗಂಡು ಒಂದು ಹೆಣ್ಣು. ಎಲ್ಲರ ಮನೆ ಕತೆ ಥರನೇ ನಮ್ಮನೆಯಲ್ಲೂ ಆಗಿತ್ತು. ನಾಯಿಗಳಂದ್ರೆ ಆಗದೆ ಇರೋ ಅಮ್ಮ. ಆದರೆ ಈಗ ಅವ್ರುಗಳನ್ನ ಬಿಟ್ಟು ಇರೋದೇ ಇಲ್ಲ. ಹೋದ್ರೂ ನನ್ನ ಮಕ್ಕಳು ಕಾಯ್ತಾ ಇರ್ತವೆ ಅಂತ ಓಡಿ ಬರ್ತಾರೆ. ಇವರಿಬ್ರು ಬಂದಮೇಲೆ ಮನೆಯಲ್ಲಿ ಇನ್ನೂ ಖುಷಿ ಜಾಸ್ತಿ ಆಗಿದೆ. ಇವತ್ತು ನಮ್ಮ ಪುಂಚು ಪಾರ್ಥಂದು 4th ಇಯರ್ ಬರ್ಡೇ. ಎಷ್ಟು ಬೇಗ 4 ವರ್ಷ ಕಳೀತು ಅಂತ ಗೊತ್ತೇ ಆಗಲಿಲ್ಲ. ಇವ್ರು ಮನೆಗೆ ಬಂದಾಗ ಬೊಗ್ಲಕ್ಕೂ ಬರ್ತಾ ಇರಲಿಲ್ಲ. ಕುಯ್ 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 ಅಂತಿದ್ದವರು ಈಗ ಮನೆ ಒಳಗೆ ಯಾರಾದ್ರೂ ಬಂದ್ರೆ ಬೊಗ್ಳದ್ ನಿಲ್ಸೋದೇ ಇಲ್ಲ. ಪ್ರಾಣಿಗಳನ್ನ ಯಾಕೆ ಎಲ್ಲರೂ ಅಷ್ಟು ಹಚ್ಕೋತಾರೆ ಅಂದ್ರೆ ಜನರು ಬೆಳೀತಾ ಬೆಳೀತಾ ಚೇಂಜ್ ಆಗ್ಬಿಡ್ತಾರೆ. ಮಕ್ಕಳಿಗೆ ಬೆಳೀತಾ ಬೆಳೀತಾ ಅಮ್ಮಂದಿರು ಬೇಕಾಗದೇ ಇಲ್ಲ. ಆದರೆ ಈ ಪ್ರಾಣಿಗಳಿಗೆ ಹಂಗಲ್ಲ. ಎಷ್ಟೇ ದೊಡ್ಡವರಾದರೂ ಅವ್ರ ಅಪ್ಪ ಅಮ್ಮ ಬೇಕೇ ಬೇಕು. ಅವ್ರ ಅಪ್ಪ ಅಮ್ಮಂಗೆ ಇವರು ಇನ್ನೂ ಸಣ್ಣ ಮಗುನೇ. ಹೀಗೆ ಪುಟ್ಟ ಪುಟಾಣಿಗಳಾಗಿ ಬಂದಂಥ ನಮ್ಮ ಪುಟಾಣಿಗಳು ಇವತ್ತು ನಮ್ಮ ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಗಿದ್ದಾರೆ. ವಿಶಿಂಗ್ ಮೈ ಬೇಬೀಸ್ ಅ ವೆರಿ 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 ಹ್ಯಾಪಿ ಬರ್ತ್ಡೇ. ದೇವರು ಇಬ್ಬರಿಗೂ ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಈಗ ಇಬ್ಬರ ಮೇಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ. ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.